ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ತರ ಬಿಬಿಎಂಪಿ ಬೆಂಗಳೂರು ಇವಾಗ ಗ್ರೇಟರ್ ಬೆಂಗಳೂರು ಆಗಿದೆ. ಹಾಗೂ ಇದೇ ತರ ಇವತ್ತು ಸ್ಟಾರ್ಟ್ ಆಫ್ ದ ಡೇ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಸಮೀಕ್ಷೆ ಹಾಗೂ ಸರ್ವೆನು ಶುರು ಮಾಡಿದ್ದಾರೆ. ಸೊ ಈ ಸರ್ವೆಯಲ್ಲಿ ಬಿಬಿಎಂಪಿ ವರ್ಕರ್ಸ್ ಹಾಗೂ ಆರ್ಒ ಫಾತಿಮಾ ಅವರು ಹಾಗೂ ಇದೇ ತರ ಎಆರ್ಒ ಚಂದ್ರಪ್ಪ ಅವರು ಹಾಗೂ ಎಆರ್ಒ ವಜೀರ್ ಅವರು ಹಾಗೂ ಇವರ ತಂಡ ನಮ್ ಜೊತೆಗೆ ಬಂದಿದ್ರು. ಇದೇ ತರ ಅವ್ರು ಮೊಟ್ಟ ಮೊದಲ ವಿಸಿಟ್ ಮಾಡಿದ್ದೆ ಕೆಎಂಡಿಸಿ ಚೇರ್ಮನ್ ಬಿಕೆ ಅಲ್ತಾಫ್ ಖಾನ್ ಅವರು. ಸೊ ಬಿಕೆ ಅಲ್ತಾಫ್ ಖಾನ್ ಅವರ ಧರ್ಮಪತ್ನಿ ಆಗಿದ್ದು ಸೀಮಾ ಅಲ್ತಾಫ್ ಖಾನ್ ಅವರು ಎಕ್ಸ್ ಕಾರ್ಪೊರೇಟರ್ ಆಗಿದ್ದಾರೆ JJR ನಗರ್ 136 ವಾರ್ಡ್ ನಲ್ಲಿ. ಸೊ ಇದೇ ತರ ನೀವು ನೋಡ್ಬೋದು ಅವ್ರು ಯಾವ ತರ ಡೀಟೇಲ್ಸ್ ಎಲ್ಲ ಕೊಡ್ತಿದ್ದಾರೆ. ಹಾಗೂ ಇದೇ ತರ ಅವ್ರ ಮುಂದೆನೆ ಆನ್ಲೈನ್ OTP ಯಾವ ತರ ಇವ್ ಟ್ರಿಗರ್ ಮಾಡ್ಬಿಟ್ಟು ಅವ್ರಿಗೆ ಆನ್ಲೈನ್ OTP ಬಂದಿದೆ. ಸೊ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ದಾರೆ. ಸೆಕೆಂಡ್, ಇವ್ರು ವಿಸಿಟ್ ಮಾಡಿದ್ದೆ ರಿಜ್ವಾನ್ ಖಾನ್ ಅವ್ರನ್ನ. ರಿಜ್ವಾನ್ ಖಾನ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಸೋಷಿಯಲ್ ವರ್ಕ್ ನಲ್ಲಿನೂ ಮುಂದೆ ಇರ್ತಾರೆ ಹಾಗೂ ಇದೇ ತರ ಕಾಂಗ್ರೆಸ್ ಲೀಡರ್ನು ಆಗಿದೆ. ಸೊ ಇದೇ ತರ ಇವತ್ ಸೆಕೆಂಡ್ ಇವ್ರನ್ನ ವಿಸಿಟ್ ಮಾಡಿದ್ದು. ಸೊ ನೀವು ನೋಡ್ಬೋದು ಇವ್ರು ಯಾವ ತರ ಕೋಆಪರೇಟ್ ಮಾಡ್ತಿದ್ದಾರೆ. ಸೊ ಇವ್ರು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಡ್ ಮಾಡ್ಬಿಟ್ಟು ಇವತ್ ಸಕ್ಸಸ್ಫುಲ್ ಆಗಿದೆ. ಆಮೇಲೆ ನಾವು ವಿಸಿಟ್ ಮಾಡಿದ್ದು ಕೋಕಿಲಾ ಚಂದ್ರಶೇಖರ್ ಅಪ್ಪುಡ ಅವ್ರನ್ನ. ಸೊ ಕೋಕಿಲಾ ಚಂದ್ರಶೇಖರ್ ಅವರ ವಾರ್ಡ್ ನಂಬರ್ ಬಂದು 140 ಆಗಿದೆ. ಸೊ ಇದೇ ತರ ಅಲ್ಲಿನೂ ವಿಸಿಟ್ ಮಾಡ್ಬಿಟ್ಟು ನೀವು ನೋಡ್ಬೋದು ಯಾವ ತರ ಅವರು ಆಧಾರ್ ಕಾರ್ಡ್ ಡೀಟೇಲ್ಸ್, ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ಯಾವ ತರ ಆಡ್ ಮಾಡಿಸಿದ್ದಾರೆ. ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್. ಈ ಸರ್ವೆ ಏನಿದೆ ಇದನ್ನ ಉಪಯೋಗಿಸ್ಕೊಳ್ಳಿ. ಮತ್ತೆ ಯಾರಾದ್ರೂ ನಿಮ್ಗೆ ಆನ್ ಕಾಲ್ ಮಾತಾಡ್ಬಿಟ್ಟು ನಾನು ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ, BBMP ಆಫೀಸಿಂದ ನನಗೆ OTP ಕೊಡಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂದ್ರೆ ಖಂಡಿತ ಕೊಡಕ್ಕೆ ಹೋಗ್ಬೇಡಿ. ಏಕೆಂದ್ರೆ ಈ ಸರ್ವೆ ನಲ್ಲಿ ನೀವು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಏನಾದ್ರೂ ಆಗ್ಲಿ ಈ ಸರ್ವೆಯಲ್ಲಿ BBMP ವರ್ಕರ್ಸ್ ನಿಮ್ ಬಾಗಿಲಿಗೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ನಿಮ್ ಡೀಟೇಲ್ಸ್ ಎಲ್ಲ ಏನಿದೆ ಕಲೆಕ್ಟ್ ಮಾಡ್ಬಿಟ್ಟು ತಗೊಂಡು ನಿಮ್ ಮುಂದೆನೆ ಅವರು ಡೀಟೇಲ್ಸ್ ಎಲ್ಲ ಆಡ್ ಮಾಡ್ಬಿಟ್ಟು ನಿಮ್ಗೆ ಫೋನ್ ನಲ್ಲಿ ತೋರಿಸ್ತಾರೆ. ಡೀಟೇಲ್ಸ್ ಎಲ್ಲ ಆಡ್ ಮಾಡ್ಬಿಟ್ಟು OTP ಟ್ರಿಗರ್ ಮಾಡ್ತಾರೆ. OTP ಟ್ರಿಗರ್ ಮಾಡಾದ್ಮೇಲೆ ನಿಮ್ಗೆ OTP ಬರುತ್ತೆ. ಆ OTP ನೀವು ಕೊಡ್ಬೇಕು. ಅಲ್ಲಿ ಸಬ್ಮಿಟ್ ಮಾಡಾದ್ಮೇಲೆ ಗ್ರೀನ್ ಕಲರ್ ಒಂದು ಬರುತ್ತೆ. ನೀವು ಈ ತರ ನೋಡ್ಬೋದು. ಬಿಕಾಸ್ ಆಲ್ರೆಡಿ ನಾವು 3 ಜಾಗದಲ್ಲಿ ಹೋಗಿದೀವಿ. ಫಸ್ಟ್ ಬಿಕೆ ಅಲ್ತಾಫ್ ಖಾನ್ ಅವರಾಗ್ಲಿ ಹಾಗೂ ರಿಜ್ವಾನ್ ಖಾನ್ ಅವರಾಗ್ಲಿ ಹಾಗೂ ಇದೇ ತರ ಕೋಕಿಲಾ ಚಂದ್ರಶೇಖರ್ ಅವರಾಗ್ಲಿ. ವೀಕ್ಷಕರೇ, ಇದು ಏನಕ್ಕಂದ್ರೆ ಇದು ಒಂಥರ ಅವೇರ್ನೆಸ್ ತರ. ಆನ್ಲೈನ್ ಕೊಡಕ್ ಹೋಗ್ಬೇಡಿ ಯಾರಿಗೂ. ಏನಿದೆ ಆಫ್ಲೈನ್ ಅವ್ರು ಬಂದ್ರೆ ನಿಮ್ ಬಾಗಿಲಿಗೆ ಅವ್ರನ್ನ ಮಾತಾಡ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಆರಾಮಾಗಿ ನೀವು ಎಲ್ಲಾ ಡೀಟೇಲ್ಸ್ ಕೊಡ್ಬೋದು. ಹಾಗೂ ಇದೇ ತರ ವೀಕ್ಷಕರೇ, ಲಾಸ್ಟ್ ನಲ್ಲಿ ನೀವು ನೋಡ್ಬೋದು ಬಿಕೆ ಅಲ್ತಾಫ್ ಖಾನ್ ಅವರ ಪತ್ನಿ ಸೀಮಾ ಖಾನ್ ಅವರು ಹೇಳಿದ್ದಾರೆ. ಸೊ ಮುಸ್ಲಿಮ್ಸ್ ಅವ್ರದ್ದು ಏನ್ ಕೋಡ್ ಇದೆ ಅವ್ರು 1002 ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈ ಕೋಡ್ ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ಅವ್ರು ಪಾಪ ಹುಡುಕಕ್ಕೆ ಅವ್ರು ಇಡೀ ದಿನ ಸುತ್ತುತ್ತಾ ಇರ್ತಾರೆ. BBMP ವರ್ಕರ್ಸ್ ನೀವು ಅಪಾರ್ಟ್ಮೆಂಟ್ ನಲ್ಲಿ ಇರಿ ಅಥವಾ ಮಾಡಿ ಮೇಲೆ ಇರಿ, ಎಲ್ಲೇನಾ ಇರಿ, ಅವ್ರಿಗೆ ಹೋಗ್ಬೇಕು. ಪಾಪ ತುಂಬಾ ಕಷ್ಟ ಅವ್ರಿಗೂ ಆಗುತ್ತೆ. ಸೊ ಏನಿದೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಎಲ್ಲಾ ಡೀಟೇಲ್ಸ್ ಅವ್ರಿಗೆ ಕೊಡಿ. ಮತ್ತೆ ಏನಿದೆ ನಿಮ್ ಕೋಡ್ ನಿಮ್ ಪ್ರಕಾರ ಅದು ಅವ್ರಿಗೆ ಹೇಳಿ, ಯಾಕಂದ್ರೆ ಅವ್ರಿಗೂ ಈಸಿ ಆಗುತ್ತೆ. कर्नाटक सरकार से आदेश है, जो हेल्पलाइन नंबर भी दिया गया है और उसके साथ में ये जो सर्वे जो चल रहा है ये सभी के लिए भलाई का काम है. इसमें सभी हजरात जिम्मेदार पूरे हजरात मिलकर मस्जिदों में अनाउंस किया जा रहा है. और हमारे बीजक ज़मीर अहमद खान जो अल्पसंख्यक मंत्री हैं माइनॉरिटीज़ के, और वो भी जद्दोजहद से, और हमारे नसीर अहमद साहब पॉलिटिकल सेक्रेटरी और जितने भी माइनॉरिटीज़ के लीडर्स हैं पूरे बैठकर के मीटिंग कर ये काम कर रहे हैं. सभी के भलाई के लिए काम हो रहा है. आप बिना हिचक के बैठ के रिपोर्ट और सर्वे के हिसाब से आप देना चाहिए. सभी से हमारी आजिज़ाना गुजारिश है. KMDC चेयरमैन हूँ, मेरा नाम बिके अल्ताफ़ खान है, और उसके साथ साथ हेल्पलाइन भी किया गया है KMDC भवन. हमें और माइनॉरिटीज़ कमीशन हमारे निसार अहमद साहब पूरे मिलकर हेल्पलाइन जो मंत्री के डायरेक्शन पे ज़मीर अहमद खान साहब के हेल्पलाइन जो दिया गया है, इससे अच्छा बहुत पूरे स्टेट में काम हो रहा है. और बेंगलुरु सिटी में 4 तारीख से हो रहा है. 9 तारीख को टाइम दिया गया है. इंशाल्लाह हमें मनवी भी किया है एक्सटेंड करने के लिए, और ये करके रखेंगे तो आने वाले दिनों में बहुत भलाई का काम होगा. अभी सभी जिम्मेदार हजरात सभी साथ दे रहे हैं. उसके साथ हमारे जो चामराजपेट के कंदा इलाके से मैडम फातिमा मैडम और चंद्रप्पा और हमारे सतीश साहब और जुबेर पूरे मिलकर सभी उनकी टीम काम कर रहे हैं. आप सभी लोग आपके घर के पास आएंगे, इत्मीनान से बिठाकर उनको चाय पिलाकर बात कर जो घर पे नहीं है, जो सऊदी गए हैं, सऊदी पे गए हैं, उम्रा गए हैं, उम्रा पे लिखाइए. और घर में कितने हजरात हैं अफराद, और वो पूरा लिखाना चाहिए. बड़े प्यार से आराम से बैठकर अगर करेंगे तो इसका बहुत बड़ा फ़ायदा होगा. इसमें मौलाना मकसूद साहब जो हमारे उलमा इकराम हैं जामे मस्जिद के, और परसों हमारे गोरीपाड़ा जामे मस्जिद में तकरीबन 300 अफराद जमकर
जो पूरे ज़िम्मेदार मस्जिद की मसाजिद के पूरे ज़िम्मेदार मसाजिद फेडरेशन से जो किया गया है, बहुत अच्छा काम किए हैं। उनको भी मेरे दिल की गहराई से शुक्रिया अदा करता हूँ। और उसके साथ साथ पूरे ज़िम्मेदार मोहल्ले के नौजवान साथी भी साथ दे रहे हैं और हाफिज़ बहुत अच्छा काम कर रहे हैं, दिल से मुबारक। कर्नाटका में जो भी सर्वे चल रहा है BBMP से हो और हमारे कर्नाटका सरकार से भी हो, आप जो नेक्स्ट स्टेप उठाते हैं, इसलिए ये आके सर्वे चल रहा है। जो भी हमारे जो कैस्ट पूछेंगे तो आप उसका कोड बोलना 1002, उसमें मुस्लिम कैस्ट करके ऑलरेडी आ जाता है। और जो भी सर्वे, जो भी मर्द हजरात है, जो भी ख़वातीन हैं, जितने भी लोग अफराद घर में हैं, और उनका सबका डिटेल्स पूछते हैं। और घबराना मत, आराम से बेहिचक आप आराम से उसका डिटेल्स बोल के आप पूरा इसका भरपूर फ़ायदा उठा सकते हैं इंशाअल्लाह। अगर आपको कैस्ट पूछेगा तो आप 1002 कोड नंबर बोलेंगे और हमारा हेल्पलाइन आके KMDC कर्नाटका कॉर्पोरेशन डेवलपमेंट उसमें भी और हेल्पलाइन दे के हैं उधर भी, और सर्वे करने के लिए छोड़ के हैं। जो टीम है ना, वर्कर्स टीम, वो अच्छे तरीके से काम कर रहे हैं इंशाअल्लाह। आप भी कोऑपरेट करके उनके जोड़, आप भी उनको प्यार मोहब्बत से उनकी बात सुनकर और उनका सुनकर अब वो जो OTP आता है ना फ़ोन पे, बेहिचक आप घबराओ मत, आराम से बोलो। जो भी हेल्पलाइन चाहिए तो नंबर देते हैं, नंबर पर उस नंबर पर कॉल करके आप जो भी अफराद है, जितने भी मेंबर्स हैं घर में, और पूरा डिटेल्स उनको बाकायदा आप दीजिए। ज़मीर अहमद के सरपरस्ती, KMDCP के अल्ताफ़ खान के सरपरस्ती में, और जो भी BBMP के वर्कर्स टीम है जो कंदाया इलाका से है, BBMP वर्कर्स है, बहुत अच्छा काम कर रहे हैं। उनको भी मैं तहे दिल से शुक्रिया अदा करती हूँ। BBMP अधिकारी ಬಂದಿದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮಸ್ಕಾರ, ನಾನು ಹಜೂರ್ ರಿಜ್ವಾನ್ ಖಾನ್ ಅಂತ 2008 ಸಾಹೇಬ್ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಏನೋ ವಾರ್ಸ್ ಕೌನ್ಸಿಲರ್ ಬಗ್ಗೆ ಸಮಸ್ಯೆ ಇಲ್ಲಿ ಹೆಸರು ಬಂದಿದೆ. ಇದು 15 ದಿವಸ ಮುಂಚೆ ನಮ್ಮ MLA ಸಾಹೇಬ್ ನೇತರು ಇಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು. MLA ಕಚೇರಿ ಇಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಆ ಜೊತೆಯಲ್ಲಿ BK ಅಲ್ತಾಫ್ ಖಾನ್ ಸಾಹೇಬರು, PS ಅಯ್ಯೂಬ್ ಖಾನ್ ಸಾಹೇಬರು, ಅಮೀರ್ ಭಾಯಿ ಮತ್ತೆ ಎಲ್ಲ ಲೀಡರ್ ಕರೆದಿ ಒಂದು ಮೀಟಿಂಗ್ ಮಾಡಿದ್ರು ಈ ಸರ್ವೆ ಬಗ್ಗೆ. ಈ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಈ ಸರ್ವೆ ಬೇರೆ, ಸೆನ್ಸಸ್ ಬೇರೆ. ಸೆನ್ಸಸ್ 2011 ಇಲ್ಲಿ ಹಾಕಿತ್ತು, ಮಾಡಿದರು. ಮತ್ತೆ 10 ವರ್ಷ ಬಿಟ್ಟು 2021 ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಅವರು ಇದು ಸರ್ವೆ ಹೊಸ ಮಾಡ್ತಾ ಇರೋದು. ಇದು ಸರ್ವೆ ಏನಂದ್ರೆ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದ್ರ ಮುಂಚೆ NRC ಬಂದಿತ್ತು, ಅದು ಎಲ್ಲೋ ಒಂಚೂರು ಭಯ ಆಗಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಇದು ಬಂದು ಮೆಜಾರಿಟಿ ಮನೆ ಇಲ್ಲಿ ಯಾವ ಥರ ಬೆಳ್ಕೊತಾ ಇದ್ದೀರಾ, ನೀವು ಯಾವ ಥರ ಜೀವನ ಮಾಡ್ತಾ ಇದ್ದೀರಾ, ಎಲ್ಲಿ ಓದಿದ್ದೀರಾ, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತ ಒಂದು ಸರ್ವೆ ರಿಪೋರ್ಟ್ ಮಾಡ್ತಾವ್ರೆ. ಇದು ಬಗ್ಗೆ ನಮ್ಮ ಮೇಡಮ್ ಫಾತಿಮಾ ಮೇಡಮ್, ಚಂದ್ರು ಸರ್, ಹಾರಿಸ್ ಸರ್ ಎಲ್ಲ, ಮತ್ತೆ ಮಂಜು ಸರ್, ಮತ್ತೆ ಚೇತನ್ ಸರ್, ಮುರಳಿ ಸರ್ ಎಲ್ಲ ಭಾಳ ಕಾಪರೇಟಿಂದ ಎಲ್ಲ ಏರ್ ಪೂರ್ತಿ ಚಾಮರಾಜಪೇಟೆಗೆ ಪೂರ ಸರ್ವೆ ಮಾಡ್ತಾವ್ರೆ. ಇವತ್ತು ನಮ್ಮ ಚೇತನ್ಗೆ ಬಂದಿದ್ದಾರೆ, ಬಂದು ಕೂತ್ಕೊಂಡು ಯಾವ ಥರ ಸಮಸ್ಯೆಯಿಂದ ಸರ್ವೆ ಮಾಡಬೇಕಂತ ಹೇಳ್ತಾವ್ರೆ. ನಾನು ದಯವಿಟ್ಟು ಮನವಿ ಮಾಡ್ಕೊತೀನಿ ಜನಗೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರೂ ಆಗಲಿ, ಈ ಸರ್ವೆ ಭಾಳ ಬೇಕಾಗಿರುತ್ತೆ ಗೌರ್ಮೆಂಟ್ಗೆ. ಇದು ಸರ್ವೆ ಮಾಡ್ರೆ ಒಂದು ಹೆಸರು ಇರುತ್ತೆ ಗೌರ್ಮೆಂಟ್ ಕಚೇರಿಯಲ್ಲಿ. ದಯವಿಟ್ಟು ನೀವು ಅವ್ರು ಬಂದರೆ ಅವ್ರಿಗೆ ಅವಕಾಶ ಕೊಟ್ಟು, ನೀವು ಗೌರವ ಕೊಟ್ಟು ಕೂಣಿಸಿ ಅವ್ರಿಗೆ, ಅವ್ರು ಏನೇನು ರಿಪೋರ್ಟ್ ಕೇಳ್ತಾರ ಅವರು ಅದು ರಿಪೋರ್ಟ್ ಕೊಟ್ಟು ಸರ್ವೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಜೊತೆಗೆ ಈ ಸರ್ವೆ ಮಾಡೋಕ್ಕೆ ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ಐಡೆಂಟಿ ಕಾರ್ಡ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್. ಏನೋ ರೇಷನ್ ಕಾರ್ಡ್ ಇಲ್ಲ ಅಂದರೆ ಈ ಆಧಾರ್ ಕಾರ್ಡ್ ಲಿಂಕಿಂದ ನಿಮಗೆ ತುಂಬ ಸರ್ವೆ ಆಗ್ಬಿಡುತ್ತೆ. ಈ ಜೊತೆಲೆ ಜಾಮಿಯಾ ಮಸ್ಜಿದ್ ಮುನವರ್ ಸದರ್ ಸಾಬ್ ಅವರು ಎಲ್ಲ ಸೇರಿ ಮೊನ್ನೆ ಮೀಟಿಂಗ್ ಮಾಡಿ ನಾವು ಅವ್ರ ಜೊತೆಲಿ ಹೋಗಿದ್ರು. ಅವ್ರು ತುಂಬ ಕಾಪರೇಟ್ ಮಾಡ್ತಾವ್ರೆ. ಇವತ್ತು ಬೇರೆ ನಮ್ಮ ಫಾಮಿದಾ ಮೇಡಮ್ ಅವರು ಬೇರೆ ಬ್ಯಾಚ್ಗೆ ನನ್ನ ಬಂದು ಅಸ್ಲಂ ಭೈ ಅಂತ ಅವರು ಸರ್ವೆ ಮಾಡ್ತಾವ್ರೆ, ಮನೆಗೆ ಮಾಡ್ತಾವ್ರೆ. ದಯವಿಟ್ಟು ಎಲ್ಲರೂ ನೀವು ಮಾಡಿ ಅಂತ ಕೇಳ್ಕೊತೀನಿ. ಈ ನಮ್ಮ MLA ಸಾಹೇಬ್ರದ್ದು ಅಪೀಲ್ ಇದೆ ಅವ್ರದ್ದು. ನೀವು ಲೀಡರ್ಗಳು ಎಲ್ಲ ಸೇರಿ ಮನೆ ಹೋಗಿ ಅವ್ರ ಜೊತೆಲಿ ಇದೆ ಮಾಡಿ ಅಂತ ಹೇಳ್ತಾವ್ರೆ. ದಯವಿಟ್ಟು ಮಾಡಿ ಒಳ್ಳೇದಾಗುತ್ತೆ. ಆಫೀಸರ್ಸ್ಗಳು ಬಂದಿದ್ದಾರೆ, ಏನು ಹೇಳ್ತೀರಾ ಮೇಡಮ್? ನಾನು ಚಾಮರಾಜಪೇಟೆ ಎಕ್ಸ್ ಕೌನ್ಸಿಲರ್ ಆಗಿ ಇವತ್ತಿನ ದಿನ ಜನಗಣತೆಯ ಒಂದು ಸಂಸ್ಥೆ ಇದೆ, ಅದರ ಪರವಾಗಿ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದಕ್ಕೆ ಎಲ್ಲರ ಸಹಕಾರ ಇರಬೇಕು. ನೀವು ಮನೆಗಳಲ್ಲಿ ಹತ್ತಿರ ಬಂದು
ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ ಆಗಲಿ ಅದರ ಏನು ಕೇಳ್ತಾರೆ ಅದನ್ನು ನಿಮ್ಮ ಒಂದು ಒಳ್ಳೆಯದಕ್ಕೆ ಇದು ನಿಮ್ಮ ಒಂದು ಜನಗಣತೆಯ ಒಂದು ಸಂಸ್ಥೆ ಮಾಡೋದಕ್ಕೆ ಇದನ್ನು ಮಾಡ್ತಿರೋದು. ಇದರಲ್ಲಿ ನಿಮ್ಮ ಒಂದು ಸಹಕಾರದಿಂದನೇ ನಮಗೆ ಬೆಂಬಲ ಸಿಗಬೇಕು ಮತ್ತು ನಮ್ಮ ಯಶಸ್ವಿನಿ ಆಗಬೇಕು ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ನೀವು ಕೊಡುವ ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಹೃತ್ಪೂರ್ವಕ. ಮೇಡಮ್, ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳ್ತೀರಾ ಮೇಡಮ್? ನಮ್ಮ ವಾರ್ಡಿನ ಜನತೆಗೆ ಇದು ಸಹಕರಿಸ್ತಾರೆ ಮತ್ತು ನಮ್ಮ ಜನತೆಯಲ್ಲಿ ವಿನಂತಿಸಿಕೊಳ್ಳೋದು ಅಂದರೆ ಅವರು ನಮಗೆ ಸಹಕಾರ ಕೊಡ್ತಾರೆ. ಅಂದರೆ ಅವರಲ್ಲಿ ಮನವಿ ಮಾಡಿಕೊಳ್ಳೋದ್ರಲ್ಲಿ ನಾವು ಸಫಲರಾಗಬೇಕು. ಅವರೂ ಸಹ ನಾವು ಹೋಗೋ ಟೈಮ್ನಲ್ಲಿ ಅದು ತುಂಬ ಸಮಯ ಕಡಿಮೆ ಇರೋದ್ರಿಂದ ನಾವೇ ಹೋಗಿ ಖುದ್ದಾಗಿ ಮಾಡೋಣ ಅಂದ್ರೂ ಆಗಲ್ಲ. ಇದು ಸರ್ಕಾರದಿಂದನೇ ನಮ್ಮ ಒಂದು ಅಧಿಕಾರಿಗಳಿಂದನೇ ನಡೀಬೇಕಾಗಿದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ನಮ್ಮ ಚಾಮರಾಜಪೇಟೆನವರಂತ. ಮೇಡಮ್, ಜನರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನಂದರೆ OTP ಕೊಡೋಕ್ಕೆ ತುಂಬ ಭಯ ಪಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಯಾಕಂದರೆ ಇವರು ಎಲ್ಲ ಕೆಲಸ ಬಿಟ್ಟು ಬಂದು ಕೆಲಸ ಮಾಡ್ತಾರೆ. ಏನು ಹೇಳ್ತೀರಾ ಮೇಡಮ್? OTP ಕೆಲವ್ರಿಗೂ ಗೊತ್ತಾಗಲ್ಲ, ಕೆಲವ್ರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಫಸ್ಟ್ ಅರಿವು ಆದಮೇಲೆ ನಮಗೆ ಒಂದು ಸ್ವಲ್ಪ ಎಷ್ಟೋ ಓದಿರೋರಿಗೆ OTP ಕೊಡೋಕ್ಕೆ ಭಯ ಬೀಳ್ತೀವಿ. ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಇರೋದ್ರಿಂದ ಹಂಗೆ ಮಾಡ್ತಾಯಿದ್ದಾರೆ. ಸೊ ಮಾಡ್ತಾರೆ, ಇನ್ನೇನು ಮಾಡೋಕ್ಕೂ ಆಗಲ್ಲ. ಎಲ್ಲರೂ ಸಹಕಾರ ಇರುತ್ತೆ. ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಇದನ್ನು ಸಹಕರಿಸ್ತೀವಿ ಅಂತ ಬಂದಿದ್ದಾರೆ, ನಾವು ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಕರ್ನಾಟಕ ಸರ್ಕಾರ ಇವತ್ತು ಏನು ಜನಗಣತಿ ಮನೆ ಮನೆಗೆ ಭಾಗವಹಿಸ್ಬಿಟ್ಟು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ, ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೋಗಿ ಮನೆ ವೀಕ್ಷಣೆ ಮಾಡಿ ಮನೆಗೆ ಹೋಗಿ ನೀವು ಪರೀಕ್ಷೆ ಮಾಡಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿ ಏನು ಅಂತ ತಿಳ್ಕೊಬೇಕು ಅಂತೇಳಿ ಆ ಮನೆಗೆ ಬಂದಿದ್ದಾರೆ. ಸಾರ್ವಜನಿಕರಲ್ಲಿ ಏನಪ್ಪ ಅಂದರೆ ಅಧಿಕಾರಿಗಳು ಬಂದಾಗ ಅವ್ರನ್ನ ಪಂಚಿ ಅವ್ರು ಏನು ಕಾರಣ ಕೇಳ್ತಾರೆ ಆ ಕಾರಣಕ್ಕೆ ತಾವೆಲ್ಲ ಸ್ಪಂದಿಸಿ ಯಶಸ್ವಿಯಾಗಿ ತಾವೆಲ್ಲ ಸಹಕಾರ ಮಾಡಿದ್ರೆ ಅಧಿಕಾರಿಗಳಿಗೂ ಇದಿರ್ತದೆ, ಸರ್ಕಾರಕ್ಕೂ ಒಂದು ಬೆಂಬಲ ಬರ್ತದೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಇದನ್ನೆಲ್ಲ ಸಮೀಕ್ಷೆ ಮಾಡಿರೋದಕ್ಕೆ ಅವ್ರಿಗೂ ಕೂಡ ಒಂದು ಅಭಿನಂದನೆ ಹೇಳ್ಬೇಕಾಯ್ತದೆ ನಾವು. ಯಾಕಂದರೆ ಬೆಳಗ್ಗೆ ಒಂದು ಮಾಡಿ ಮೆಟ್ಲು ಹಾಕಬೇಕು, 5 ಫ್ಲೋರ್ ಇದ್ದರೆ ಹಾಕಬೇಕು, ಅಪಾರ್ಟ್ಮೆಂಟ್ ಇದ್ದರೆ ಹಾಕಬೇಕು. ಅದು ಕಷ್ಟ ಬಿದ್ದು ಅವರು ಈ ಕೆಲಸ ಮಾಡ್ತಾರೆ. ಎಲ್ಲ ಜನ ಸಹಕಾರ ಕೊಡಬೇಕು. ಚಾಮರಾಜಪೇಟೆ ಜನರ, ನಮ್ಮ ವಾರ್ಡಿನ ಜನರಿಗೆ ಒಂದೇ ಎಲ್ಲ ಸಹಕಾರ ಕೊಡಿ ಅಂತ ಚಾಮರಾಜಪೇಟೆ ಜನರಿಗೆ ಹೇಳ್ತಾ ನಾನು 2 ಮಾತು. ಜೈ ಹಿಂದ್, ಜೈ ಕರ್ನಾಟಕ ಮಾತು.